ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಏನು ಬೆಳಗ್ಗೆ ಈ ಬಿಸಿಲಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಒಂದು 3 ಮಂತ್ಸಿಂದ ಪ್ಲ್ಯಾನ್ ಮಾಡಿ ಹೋಗೋಕ್ಕೆ ಆಗಿಲ್ಲ. ನಮಗೆ ಯಾಕೋ ಏನೋ ಗೊತ್ತಿಲ್ಲ. ಇವತ್ತು ಕಾಲ ಕೂಡ ಬಂತು, ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ನಮ್ಮ ಅಂಬಾರ್ ಎತ್ಕೊಂಡು ಹೊರಟೇ ಬಿಟ್ವಿ. ಹೋಗ್ತಾ ಇಲ್ಲಿ ಸಖತ್ತಾಗಿದೆ ಅಂತ ನನಗಂತೂ ಬೆಳಗಿನ ಟೈಮ್ ನಾವು ಮನೆ ಬಿಟ್ಟಿದ್ದು 8:30. ಫುಲ್ಲು ಲಾಂಗ್ ಜರ್ನಿದು. ನಮಗೆ ಹೋಗೋ ಬರೋಕ್ಕೆ ಟೋಟಲ್ ಒಂದು 300 ಕಿಲೋಮೀಟರ್ಸ್ ಆಯಿತು. ಟೋಟಲ್ ಅಷ್ಟು ಲಾಂಗ್ ಜರ್ನಿ ಆಯಿತಾ. ನಾನು ಮತ್ತು ಇವರಿಬ್ಬರು ಹೋಗಿದ್ದು. ಪಾಪನ ಸ್ಕೂಲಲ್ಲಿ ಬಿಟ್ಬಿಟ್ಟು ಹೋಗಿದ್ದೆ. ಆ ಬೆಳಗ್ಗೆಂದು ಗ್ರೀನರಿ ಮಾತ್ರ ಸಖತ್ತಾಗಿದೆ. ಬಟ್ ಆದರೆ ಹೆವಿ ಬಿಸಿಲು. ನಮ್ಮ ಕಡೆ ಮಳೆ ಗಿಳೆ ಏನಿಲ್ಲ, ಬಿಸಿಲಿತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ. ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಒಂದು, ಬಟ್ ಅಲ್ಲಿ ಆಗಿದ್ದೇ ಒಂದು. ನಾವು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ದ. ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಯಾವುದು ಅಂತ ಮುಂದೆ ನೋಡಿ ಹೇಳ್ತೀನಿ, ಓಕೆನಾ? ಇದು ನೆನ್ನೆ ತಾನೇ ವೀಡಿಯೋದಲ್ಲಿ ನೋಡಿದೆ, ಎಲ್ಲಿದ್ದು ಇದು ಅಂತ ನಂಗೆ ಗೊತ್ತೇನಿಲ್ಲ. ಕಾರ್ಗಳು ಬಂದ. ನಾವು ಹೋಗ್ಬೇಕಾದ್ರೆ ಇದೆಲ್ಲಿ ಇಳಿದಾಗ ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಂಡು ಕೈ ಮುಗಿಯಕ್ಕಾಗಲ್ಲ. ಯಾಕಂದರೆ ಅದು NH ರೋಡ್ ಅಲ್ವಾ, ವೆಹಿಕಲ್ಸ್ ಎಲ್ಲ ಬರ್ಬರಂತ ಬರ್ತಾಯಿತ್ತು ಫಾಸ್ಟಾಗಿ. ನಾವು ಪಟ್ಟಂತ ಕೈ ಮುಗ್ಕೊಂಡು ರೋಡ್ ಸೈಡ್ ಬಂದ್ಬಿಟ್ವಿ. ಬರಬೇಕಾದ್ರೆ ಮಾತ್ರ ಎಷ್ಟು ಜನ ನಿಂತಿದ್ರು ಗೊತ್ತಾ, ಎಲ್ಲ ಆ ಸೈಡ್. ಆಮೇಲೆ ಸಾಯಂಕಾಲ ಟೈಮ್ ಅಲ್ವಾ, ಸ್ವಲ್ಪ ಕಡಿಮೆ ಇತ್ತು ರಶ್ಶು. ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡಲ್ಲಿ ಏನೋ ಕರ್ಪೂರ ಹಚ್ಚಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಈ ದೇವ್ರು ಬಂದು ಆಗರ ಮಾಂಬಳ್ಳಿ ರೋಡಲ್ಲಿ ಇರುವಂಥದ್ದು. ಯಳಂದುರ್ಗ ಮತ್ತು ಇದು ಕೊಳ್ಳೇಗಾಲ ಬೈಪಾಸಲ್ಲಿ ಸಿಗುತ್ತೆ. ಅಲ್ಲಿರೋ ವಿಶೇಷತೆ ಏನು ಅಂತಂದರೆ, ಯಾರಿಗಾದ್ರೂ ಮಂಡಿ ನೋವು ಇರೋರು ಅಲ್ಲಿ ಮಂಡಿ ಊರ್ಬಿಟ್ಟು ಪೂಜೆ ಮಾಡಿದಾಗ ಅದ್ರದ್ದು ಮಂಡಿ ನೋವು ವಾಸಿಯಾಗಿದೆ ಅಂತ. ಅದ್ರದ್ದು ಪುರಾತನ ವಿಷಯ ಬಂದು ಅಲ್ಲಿ ಯಾರೋ ಅಲ್ಲಿ ಬಂದಾಗ ರೋಡ್ ಮೇಲೆ ಅಲ್ಲಿ ಇಳಿದ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ, ಆಯಿತಾ. ನಾನು ಫಸ್ಟ್ ಟೈಮು ಇದನ್ನು ನೋಡಿದ್ದು. ಯಾಕಂದರೆ ರೀಲಲ್ಲಿ ನೋಡಿದ್ದೆ, ಡೈರೆಕ್ಟಾಗಿ ನೋಡಿದ್ದು ಇವತ್ತೇನೆ. ರೋಡ್ ಕಟ್ಟಬೇಕಾದ್ರೆ ಅಲ್ಲಿನ ಉಸ್ತುವಾರಿ ವಹಿಸ್ಕೊಂಡಿದ್ರಲ್ಲ, ಅವ್ರು ಏನಿದ್ರು ರೋಡ್ ಕಟ್ಬಿಟ್ಟಿರೋಂಥವ್ರಿಗೆ ನಿದ್ದೆ ಬರ್ತಿರ್ಲಿಲ್ವಂತೆ. ಆಮೇಲೆ ಏನು ಮಾಡೋರಂತೆ, ಮತ್ತೆ ತಿರ್ಗಿ ಆ ದೇವ್ರನ್ನ ಹೆಂಗಿತ್ತು ಹಂಗೇ ಅವರೇನೆ ಕಟ್ಸಿದ್ರಂತೆ. ಅದೂ ಇಲ್ಲಿನ ವಿಶೇಷತೆ ಬಂದು. ನಾವು ಸಡನ್ನಾಗಿ ಅದನ್ನು ನೋಡಲಿಲ್ಲ, ಮುಂದೆ ಪಾಸ್ ಆಗ್ಬಿಟ್ಟಿದ್ದು. ಮತ್ತು ರಿವರ್ಸ್ ಬಂದು ಇಳಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಡೈರೆಕ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊ ಹೊಟ್ಟೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಪೆಟ್ರೋಲ್ ಪ್ಯಾಕ್ ಮಾಡಿಸ್ಕೊಂಡು ಡೈರೆಕ್ಟ್ ಬಂದಿದ್ದೇನೆ ನಾವು ಮತ್ತಿತಾಳೇಶ್ವರ ಸನ್ನಿಧಿಗೆ. ಎಷ್ಟೋ ದಿನದ ಕನಸು ಇವತ್ತು ನನಸಾಯಿತು. ಬಂದು ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದೊಳಗಡೆ ಎಂಟರ್ ಆದ್ವಿ. ಗುರುವಾರ ತೊಂದರೆ ಇಲ್ಲ, ನಾವು ಕೊಟ್ಟಿದ್ದೇವೆ. ಒಂದು ತೆಂಗಿನಕಾಯಿ ಅದು ನೀವೆಲ್ಲ ಸಾಮಾನು ಕೊಡ್ತೀನಿ ಒಂದು ಸ್ವಲ್ಪ ಆಗಿದೆಯಾ ನಡಿ.
ನಡಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಅಂತೂ ಚೆನ್ನಾಗಾಯಿತು ಮತ್ತು ಅಷ್ಟೊಂದು ರಶ್ಶು ಇರಲಿಲ್ಲ. ಪೂಜೆ ಮುಗಿಸ್ಕೊಂಡು ನಾವು ಬಂದಿದ್ದೆ ಡೈರೆಕ್ಟು ಅಲ್ಲಿಂದ. ಏನು ಗೊತ್ತಾ, ಈ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೂ ಫಸ್ಟ್ ಟೈಮ್ ಬರ್ತಾ ಇರೋದು ಮತ್ತು ಗೌಡ್ಗೆರೆಗೂ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಓಕೆನಾ, ಯಾಕಂದರೆ ಬರೋದು ಬಂದಿದ್ದೀವಿ, ಹೋಗಿ ಬಂದ್ಬಿಡೋಣ, ಮತ್ತು ನೆಕ್ಸ್ಟ್ ಟೈಮ್ ಬರೋಕ್ಕಾಗುತ್ತೆ, ಯಾವಾಗ ಬರ್ತೀವೋ ಬಂದ್ಬಿಡೋಣ ಬಾ, ಹೋಗಿ ಇನ್ನೂ ಟೈಮ್ ಇತ್ತಲ್ಲ. ಯಾಕಂದರೆ 11:30 ಪೂಜೆ ಆಗೋಗಿತ್ತು. ಇನ್ನು ರಿವರ್ಸ್ ಮನೆಗೆ ಹೋದರೆ 1 ಗಂಟೆಗೆಲ್ಲ ಮನೆಗೆ ರೀಚ್ ಆಗ್ಬಿಡ್ತೀವಿ, 1:30, 2 ಗಂಟೆಗೆಲ್ಲ. ಅದಕ್ಕೆ ಇನ್ನೂ ಟೈಮ್ ಆಯ್ತಲ್ಲ, ಅಲ್ಲಿಗೂ ಹೋಗಿದ್ದು ಬಂದ್ಬಿಡೋ ಅಂದ್ಬಿಟ್ಟು ಡೈರೆಕ್ಟ್ ನಾವು ಬಂದಿದ್ದೆ ಯಾವುದು ಗೌಡ್ಗೆರೆಗೆ. ಈ ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು. ಮತ್ತು ಅಲ್ಲಿ ಗಾಡಿ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಅಂತೂ ಇಂತೂ ಬೈಕಲ್ಲಿ ಫಸ್ಟ್ ಟೈಮು ಗೌಡ್ಗೆರೆ ಟೆಂಪಲ್ಗೆ ಬರ್ತಾ ಇರೋದು ನಾನು. ಅಪ್ಪ, ಇಷ್ಟು ರಾಶಿ ಕಾಯಿಗಳು ಕಟ್ಟೋರು, ಅರ್ಕೆ ಕಾಯಿಗಳಿದು. ನಾನು ಇವತ್ತಿರೋ ಜನನೇ ರಶ್ ಅನ್ಕೊಬಿಟ್ಟಿದ್ದೆ. ನಾರ್ಮಲ್ ಡೇಸಲ್ಲಿ ಅಲ್ಲೆಲ್ಲ ಕ್ಯೂ ಲೈನ್ ಸುತ್ಕೊಂಡು ಆಮೇಲೆ ಈ ಕಡೆ ಬರಬೇಕಂತೆ. ಇವತ್ತೇ ರಶ್ ಕಡಿಮೆ ಅಂತ, ನಾನು ಇದೇ ಜನ ಜಾಸ್ತಿ ಅಂತ ಅನ್ಕೊಬಿಟ್ಟಿದ್ದೆ. ನನ್ನ ಗಂಡ ಅಂತೂ ಕ್ಯಾಮ್ರಾ ನೋಡಿದ್ರೆ ಸಿಕ್ಕಾಪಟ್ಟೆ ನಾಚ್ಕೋತಾರೆ. ಆದರೆ ನಾವು ಬಿಡಬೇಕಲ್ಲ, ಅವ್ರನ್ನ ಫೋಕಸ್ ಮಾಡದೆ ಬಿಡೋದೇ ಇಲ್ಲ, ಅವ್ರನ್ನೇ ಹೈಲೈಟ್ ಮಾಡೋದು. ಆದರೆ ಅವ್ರು ಕ್ಯಾಮ್ರಾಗೆ ನೋಡ್ತು ಅಂದ್ರೇ ಸ್ಮೈಲ್ ಮಾಡ್ತಾರೆ ನೋಡ್ಕೊಳ್ಳಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾ ಇದ್ವಿ, ಅಲ್ಲಿಗೆ ಬಂದ್ವಿ. ನಿಂತ್ಕೋಬೇಕು ಅಂತ ಹಠ ಮಾಡ್ತೀಯ. ಅವರೇ ವಾಟ್ಸಪ್ ಮಾಡ್ತಾರಂತ ಅವ್ರ ಫೋನ್ಲಿ. ಬರ್ರಿ ಒಳಗಡೆ ಹೆಂಗಿಲ್ವ ಇಲ್ಲಿ.
ತೆಗಿಯಂಬ ಅಲ್ಲಿ ತೆಗಿತೀನಿ ಬಾ. ದೇವಿಗೆ ದರ್ಶನ ಮಾಡಿಕೊಂಡು ಒಂದು ಭಕ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮನ್ನು ನಾವು ಬೆಳಮಾಡುವ ಬಗ್ಗೆ ಗಮನ ಹರಿಸ್ತೀವಿ. ಪಂಚವಾದ ದೇವಿಯ ಬೆಟ್ಟದ ಕೆಳಭಾಗ ನಮ್ಮ ಪರಂಪರೆ ಅನಾವರಣ ಅಂತ ಹೇಳಿದ ಈಚೆಯಲ್ಲಿದೆ. 15 ವರ್ಷದ 5 ಮಕ್ಕಳಿಗೆ ಉಚಿತವಾಗಿ ನೋಡುವಂಥ ಅವಕಾಶ. ಮತ್ತು ಮಕ್ಕಳ ನೀರೆಲ್ಲ ನಾವು ಆವಾಗಲೇ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಿದ್ವಲ್ಲ, ಅಲ್ಲಿ ಮಹಾಮಂಗಳಾರತಿ ಕೊಡ್ತಿದ್ದು 2 ಗಂಟೆ ಮಹಾಮಂಗಳಾರತಿ ಆಗುತ್ತಂತೆ. ನಮ್ಗೆ ಏನು ಖುಷಿ ಅಂತಂದರೆ ಅಲ್ಲಿ ಪ್ರತಿ ವಾರ ಬರೋರಿಗೆ ಅದು ಮಹಾಮಂಗಳಾರತಿ ಸಿಕ್ಕಿಲ್ವಂತೆ. ಅವ್ರು ಅದೇ ಹೇಳ್ತೀವಿ, ನೀವು ಇದೇ ಫಸ್ಟ್ ಟೈಮ್ ಬಂದಿರೋದು ಅಂತಿದ್ದೀರಾ, ಏನೋ ಮಹಾಮಂಗಳಾರತಿ ಸಿಕ್ಕಿದೆ ಅಂತಂದರೆ ಪುಣ್ಯ ಬಿಡಿ, ನಾವು ವಾರ ಬಂದರೂ ನಮ್ಗೆ ಸಿಕ್ಕೇ ಇಲ್ಲಲ್ಲ, ಏನೋ ಇದು ಖುಷಿ ಅಂತ ಹೇಳ್ತೀರಿ. ನನಗಂತೂ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಹ್ಯಾಪಿ ಆಯ್ತು. ಯಾಕಂದರೆ ಫಸ್ಟ್ ಟೈಮಲ್ಲಿ ಹೋಗಿದ್ದು, ಅವತ್ತೇ ಪೂಜೆ ಟೈಮ್ಗೆ ಕರೆಕ್ಟಾಗಿ ಎಂಟರ್ ಆಗಿದ್ವಲ್ಲ, ಅದು ಸ್ವಲ್ಪ ನೆಮ್ಮದಿ ಆಯಿತು. ಮತ್ತೆ ಅಲ್ಲಿ ದೇವಸ್ಥಾನದ ಒಳಗಡೆ ಬೇರೆ ವೀಡಿಯೋ ಮಾಡೋಂಗಿರಲಿಲ್ಲ, ಇಲ್ಲಾಂತಂದ್ರೆ ಮಾಡೋಂಗಿದ್ರೆ ವೀಡಿಯೋ ಮಾಡ್ಕೊಂಡು ತೋರಿಸ್ಬೋದಾಗಿತ್ತು. ಬಿಸಿಲು ಮಾತ್ರ ಇಲ್ಲ ಇಲ್ಲ, ನೀ ಬ್ಯಾಗ್ ಹಿಡ್ಕೊಂಡು ಸ್ಟೈಲ್ ತೋರಿಸು. ತೆಗೀಗ ಫೋಟೋನ. ನನ್ನ ಹಸ್ಬೆಂಡ್ಗಂತೂ ಎಲ್ಲ ಕಡೆ ನನ್ನ ಫೋಟೋನ ನನಗೆ ಕ್ಯಾಪ್ಚರ್ ಮಾಡಿಕೊಡೋದು ಅಂತಂದು ಸಿಕ್ಕಾಪಟ್ಟೆ ಕ್ರೇಜು. ಹಂಗೆ ನಿಂತ್ಕೋ, ಈ ಕಡೆ ತಿರ್ಕೋ, ದೇವ್ರ ಕಡೆ ತಿರ್ಕೊಂಡು ಕೈ ಮುಗಿ, ಹಂಗೆ ಹಿಂಗೆ ಅಂತ ಪೋಸ್ಗಳೆಲ್ಲ ಹೇಳ್ಕೊಡ್ತಿದ್ರು. ನನಗೆ ಪ್ರತಿ ಹೆಂಗೋ ಒಂದೇ ಇಲ್ಲ ಹಂಗೆ ಚೆನ್ನಾಗಿ ಬರುತ್ತೆ, ಆ ಆ್ಯಂಗಲಲ್ಲಿ ನಿಂತ್ಕೋ, ಈ ಆ್ಯಂಗಲಲ್ಲಿ ನಿಂತ್ಕೋ ಅಂತ ಫುಲ್ ಫೋಟೋಸ್ ಎಲ್ಲ ತಗೊಟ್ರು ಅವರೇನೆ. ಅಲ್ಲಿಂದ ಮತ್ತೆ ಅಲ್ಲೇ ವೀಡಿಯೋ ಮಾಡ್ಕೊಡ್ತಿದ್ರು, ಎಡಿಟೆಲ್ಲ ಅವರೇನೆ. ಒಂದೇ ನಿಮಿಷ, 1 ನಿಮಿಷನೂ ಇಲ್ಲ, ಒಂದು 30 ಸೆಕೆಂಡ್ಸ್ ಅಲ್ಲಿ ಮೇಲೆ ನಿಂತ್ಕೊಂಡು ಅಲ್ಲಿ ಫೋನ್ ಅವ್ರದ್ದೇ ಫೋನು, ಅದು ನಮ್ಮನ್ನ ಒಂದು 3 ರೌಂಡ್ ಬರುತ್ತೆ ಅಷ್ಟೇ. ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ವೀಡಿಯೋನ ಸೆಂಡ್ ಮಾಡ್ತಾರೆ. ಅದೆಲ್ಲ ಎಡಿಟಿಂಗ್ ಎಲ್ಲ ಸಾಂಗ್ ಇತ್ತು, ಅದಕ್ಕೆ ಅದು ಕಾಪಿರೈಟ್ ಬರುತ್ತೆ ಅಂತ ವಾಯ್ಸ್ ರಿಮೂವ್ ಮಾಡಿದ್ದೀನಿ. ನಾವು ಇಳಿದ ತಕ್ಷಣ ಏನು ಗೊತ್ತಾ, ಆಟೋಮೆಟಿಕಾಗಿ ಬರ್ದಿರೋದು ಎಲ್ಲ ಅವರೇನೆ ಎಡಿಟ್ ಇರುತ್ತೆ ಆಟೋಮೆಟಿಕ್ಕು. ಹಂಗೆ ನಮ್ಮ ಫೋನ್ಗೆ ಸೆಂಡ್ ಮಾಡಿದ್ರು ನಂಬರ್ ಹೇಳಿದ ತಕ್ಷಣ. ಅಲ್ಲಿಂದ ನಾವು ಡೈರೆಕ್ಟು ಒಂದು ಕಾಫಿ ಶಾಪ್ ಹತ್ರ ಬಂದು, ನಾನು ಟೀ ಕುಡಿಬೇಕು ಅಂತ ಹೇಳಿದ್ನ. ಸರಿ ಅಂದ್ಬಿಟ್ಟು ಸಂತೆ ಮರಳಿ ಹತ್ರ ಒಂದು ಟೀ ಶಾಪ್ ಇತ್ತು. ಪ್ರತಿ ಟೀನೇ ಕುಡಿಯಲ್ಲ ಯಾವಾಗಲೂ, ನಾನು ಕುಡಿಬೇಕು ಅಂತಕ್ಕೆ ನಿಲ್ಲಿಸ್ತಿದ್ರ. ಅಲ್ಲಿ ಟೀ ನೋಡ್ಬಿಟ್ಟು ಅವರೂ ಟೀ ಕುಡಿದ್ರು. ಇದಕ್ಕೆ ಅಲ್ಲಿ ಹೋಗೋದಕ್ಕೆ ಡೇಟ್ ಬಿಡಿಯಲ್ಲ, ನಿಮ್ದು 6th ಒಂದು ನಂಬರ್ ಚೇಂಜ್ ಮಾಡೋದು ಸಹ ಹಳೆ ನಂಬರ, ಆ ಮನುಷ್ಯನೇ ಚೇಂಜ್ ಆಗೋದು. ಬೈಪಾಸ್ ಕಾಂಡಿಮೆಂಟ್ಸ್ ಅಂತ ಸಂತೆ ಮರಳಿಗೆ ಹೋಗೋ ರೋಡಲ್ಲಿ ಈ ಫಂಕ್ಷನ್ ಹಾಲ್ ಎದುರುಗಡೆ ಇದು ಟೀ ಶಾಪ್ ಇರೋದು. ಮಿಸ್ ಮಾಡದೆ ಇಲ್ಲಿ ಬಂದು ಟೀ ಕುಡ್ಕೊಂಡು ಹೋಗಿ, ಓಕೆನಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗು. ನೆನ್ನೆ ಏನಾಯಿತು ಗೊತ್ತಾ, ನಾವು ಬಂದಿದ್ದು 6:45 ಸಂಜೆ 6:45 ಹತ್ತತ್ರ ಅಷ್ಟೊತ್ತಲ್ಲಿ ಬಂದು ರೀಚ್ ಆದ್ವಾ. ನಂದು ಫೋನು 2:30 3 o'clock 3 ಗಂಟೆಗೆಲ್ಲ ಫೋನ್ ಡಮಾರು ಸ್ವಿಚ್ ಆಫ್ ಆಗೋಯ್ತು, ಚಾರ್ಜ್ ಇಲ್ಲ. ಮತ್ತು ಮನೆಗೆ ಬಂದು ನೋಡೋಣ ಅಂತಂದರೆ ಕರೆಂಟು ಇರಲಿಲ್ವ, ಲೇಟಾಗಿ ಕರೆಂಟ್ ಬಂದಿದ್ದು. ಆಮೇಲೆ ಚಾರ್ಜ್ ಹಾಕ್ಕೊಂಡೆ ನಾನು. ಅಲ್ಲಿಂದ ನೆನೆ ಬರಬೇಕು ವಾಪಸ್ಸು, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಫೋನ್ ಬ್ಯಾಟ್ರಿ ಬೇರೆ ಲೋ ಆಗೋಯ್ತು, ಸ್ವಿಚ್ ಆಫು. ಅದಕ್ಕೆ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ವಿ. ತಿನ್ಕೊಂಡು ಬಂದೆ, ದೋಸೆ ಮಾಡಿದ್ದೆ, ತಿನ್ಕೊಂಡು ನನ್ನ ಮಗಳಿಗೆ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗೀತು. 9 ಗಂಟೆಗೆ ಅಂಗಡಿಗೆ ಬಂದೆ. ನನ್ನ ಹಸ್ಬೆಂಡು ಟಿಫನ್ ಮಾಡೋಕ್ಕೆ ಹೋದರು. ಇಷ್ಟೇ. ನೆನ್ನೆದು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒನ್ ಡೇ ಒಂಥರ ಮೈಂಡು ರಿಫ್ರೆಶ್ ಆಗೋಯ್ತು ನನಗೆ. ಅಂತಂದರೆ ಈ ಕ್ಲಾಸು, ಆನ್ಲೈನ್ ಕ್ಲಾಸು, ಸ್ಟಡಿ, ಓದೋದು ಅದು ಇದು ಅಂದ್ಕೊಂಡು ಸ್ವಲ್ಪ ಮಂಕ್ ಆಗಿಬಿಟ್ಟಿದ್ದೆ ನಾನು. ಒಂದು 15 ದಿನದಿಂದ ಆ್ಯಕ್ಟಿವೇ ಇರಲಿಲ್ಲ. ನೆನ್ನೆ ಹೋಗಿ ಬಂದು ಆರಾಮಾಗಿ ಮೈಂಡ್ ಫ್ರೆಶ್ ಆಯಿತು. ಮತ್ತು ನನಗೆ ಆನ್ಲೈನ್ ಕ್ಲಾಸೂ ಮುಗೀತು. ಇನ್ಮೇಲೆ ಸೆಲ್ಫ್ ಸ್ಟಡಿ ಮಾಡ್ಕೋಬೇಕು, ನಾನೇ ಓದ್ಕೋಬೇಕು. ಇನ್ನು 1 ಮಂತು, ಒಂದು 45 ಡೇಸ್ ಇರ್ಬೋದು ಮೇ ಬಿ ಎಕ್ಸಾಮ್ಗೆ. ಅಲ್ಲಿ ತನಕ ಚೆನ್ನಾಗಿ ಪ್ರಿಪೇರ್ ಆಗಿ ಸಖತ್ತಾಗಿ ಎಕ್ಸಾಮ್ ಬರೀಬೇಕು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ, ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.